ಮಾತಾಡಿ ಕೋರ್ಟ್ ಕೇಸಿನ ಒಂದು ದೇವಸ್ಥಾನ. ಹೌದು ಸರ್, ಅದಕ್ಕೆ ಹೇಳ್ತೀನಿ, ರೈಟ್ ಕಡೆ ಹೋಗಿ ಒಂದು ಅರ್ಧ ಕಿಲೋಮೀಟರ್. ನಿಮಗೂ ಕನ್ನಡ ಬರ್ತಂದಂಗೆ ಆತ್ರಿ. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ ಬರ್ತದೆ ಇಲ್ಲಿ. ನಾವು ಏನಾದರೂ ತಮಿಳ್ನಾಡಿಗೆ ಹೋದರೆ ನಮಗೆ ಭಾಷೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ಸ್ವಲ್ಪ ನಮಗೆ ಮನಸ್ಸಿನಾಗಿತ್ತು ಸ್ನೇಹಿತರೆ. ಬಟ್ ಸ್ನೇಹಿತರೆ, ಕೋರ್ಟ್ ಕೇಸ್ಗಳು ಏನಾದರೂ ಇದ್ರಪ್ಪ ಅಂತಂದ್ರೆ ಅವು ಸಾಲ್ವ್ ಆಗ್ತಿರಲ್ಲ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಪ್ಪ ಅಂತಂದ್ರೆ ಕೋರ್ಟ್ ಕೇಸ್ಗಳು ಸಾಲ್ವ್ ಆಗ್ತಾವೆ. ಅಂದ್ರೆ ಮೊದಲು ನಾವೇನು ಮಾಡಬೇಕು, 16 ದೀಪಗಳನ್ನು ತೊಗೋಬೇಕಾಗ್ತೈತಿ. 16 ದೀಪಗಳನ್ನು ತೊಗೊಂಡು ಹಚ್ಬೇಕಾಗ್ತೈತಿ ಸ್ನೇಹಿತರೆ. 16 ದೀಪಗಳನ್ನು ಹಚ್ಚಿಂದ ನಾವು ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದ್ರೆ 16 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಮಾತಾಡಿ ಕೋರ್ಟ್ ಕೇಸಿನ ಒಂದು ದೇವಸ್ಥಾನ. ಹೌದು ಸರ್, ಅದಕ್ಕೆ ಹೇಳ್ತೀನಿ, ರೈಟ್ ಕಡೆ ಹೋಗಿ ಒಂದು ಅರ್ಧ ಕಿಲೋಮೀಟರ್ ಹೋಗಿ ಲೆಫ್ಟ್ ಕಡೆ ಹೋಗಿ, ಲೆಫ್ಟ್ ಕಡೆ ರೈಟ್ ಕಡೆ ಬರ್ತದೆ ಒಳಕ್ಕರತೀಶ್ವರ. ನಿಮಗೂ ಕನ್ನಡ ಬರ್ತಂದಂಗೆ ಆತ್ರಿ. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ ಬರ್ತದೆ ಇಲ್ಲಿ. ಶಿವಕಂಚಿ ಐತೆ, ವಿಷ್ಣುಗಂಚಿ ಐತೆ, ಐತೆ, ಇಲ್ಲಿ ಒಳಗೆ ಕಾಂಜೀಪುರ ಒಳಗೆ. ನಾವು ಏನಾದರೂ ತಮಿಳ್ನಾಡಿಗೆ ಹೋದರೆ ನಮಗೆ ಭಾಷೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ಸ್ವಲ್ಪ ನಮಗೆ ಮನಸ್ಸಿನಾಗಿತ್ತು ಸ್ನೇಹಿತರೆ. ಬಟ್ ಅಲ್ಲಿ ಹೋಗಿಂದ ಅನ್ನಿಸ್ತದೆ ಸ್ನೇಹಿತರೆ, ಭಾಷೆ ಪ್ರಾಬ್ಲಮ್ ಆಗೋದೇ ಇಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಕನ್ನಡ ಮಾತಾಡೋರು ಇದ್ದಾರೆ ಸ್ನೇಹಿತರೆ. ಆಟೋ ಡ್ರೈವರ್ಸ್ಗಳಾಗಲಿ ಮತ್ತು ಲಾಡ್ಜ್ಗಳೆಲ್ಲ ಕನ್ನಡ ಮಾತಾಡ್ತಾರೆ ಸ್ನೇಹಿತರೆ. ಯಾವುದೂ ಪ್ರಾಬ್ಲಮ್ ಆಗಲ್ಲ, ಡೋಂಟ್ ವರಿ. ಈ ಕಡೆ ಹೋಗಿ ರೈಟ್ ಕಡೆ ಹೋಗಿ ಹೋಗಿ ಲೆಫ್ಟ್. ಸ್ನೇಹಿತರೆ, ಕೋರ್ಟ್ ಕೇಸ್ಗಳು ಏನಾದರೂ ಇದ್ರಪ್ಪ ಅಂತಂದ್ರೆ ಅವು ಸಾಲ್ವ್ ಆಗ್ತಿರಲ್ಲ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಪ್ಪ ಅಂತಂದ್ರೆ ಕೋರ್ಟ್ ಕೇಸ್ಗಳು ಸಾಲ್ವ್ ಆಗ್ತಾವೆ ಸ್ನೇಹಿತರೆ. ಇದೊಂದು ಇಲ್ಲಿ ನಂಬಿಕೆ ಐತಿ ಸ್ನೇಹಿತರೆ. ಸ್ನೇಹಿತರೆ, ನಾವು ಇಲ್ಲಿ ಬಂದ್ವಪ್ಪ ಅಂತಂದ್ರೆ ಮೊದಲು ನಾವೇನು ಮಾಡಬೇಕು, 16 ದೀಪಗಳನ್ನು ತೊಗೋಬೇಕಾಗ್ತೈತಿ. 16 ದೀಪಗಳನ್ನು ತೊಗೊಂಡು ಹಚ್ಬೇಕಾಗ್ತೈತಿ ಸ್ನೇಹಿತರೆ. 16 ದೀಪಗಳನ್ನು ಹಚ್ಚಿಂದ ನಾವು ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದ್ರೆ 16 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ. 16 ಪ್ರದಕ್ಷಿಣೆ ಹಾಕಿದ ನಂತರ ನಾವು ದೇವರ ದರ್ಶನವನ್ನು ಪಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಸ್ಥಾನ 1 ನಿಮಿಷನೂ ಖಾಲಿ ಇರಂಗಿಲ್ಲ ಸ್ನೇಹಿತರೆ. ಕೆಲವೊಂದು ಟೈಮ್ಗಳನ್ನು ಹಾಕೊಂಡಿರ್ತಾರೆ ಸ್ನೇಹಿತರೆ. ಆ ಟೈಮಿಗೆ ಮಾತ್ರ ದೇವಸ್ಥಾನ ಓಪನ್ ಇರ್ತೈತಿ. ಆ ನಂತರ ಆಮೇಲೆ ಬಂದ್ ಆಗ್ತೈತಿ ಸ್ನೇಹಿತರೆ. 16 ದೀಪ, 16 ಪ್ರದಕ್ಷಿಣೆ, ದೇವ್ರ ದರ್ಶನ ಆಗಿಂದ ನಾವೇನು ಮಾಡಬೇಕು ಸ್ನೇಹಿತರೆ, 16 ಪ್ರಸಾದಗಳನ್ನು ತೊಗೊಂಡು ಕೇಸಿ 16 ಜನಕ್ಕೆ ನಾವು ಹಂಚಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಮುಗಿದ ನಂತರ ನಾವು ಮನೆಗೂ ಕೂಡ ಪ್ರಸಾದವನ್ನು ಕಳಿಸೋ ವ್ಯವಸ್ಥೆ ಮಾಡ್ತಾರೆ ಸ್ನೇಹಿತರೆ. ನೀವು ಗೂಗಲ್ದಾಗ ಸರ್ಚ್ ಮಾಡಿದರೆ ಎಲ್ಲ ಮಾಹಿತಿ ಸಿಗ್ತೈತಿ ಸ್ನೇಹಿತರೆ.